ಖಂಡಿತ ಅಂದರೆ ಪ್ರಾಮುಖ್ಯತೆ ಜಾಸ್ತಿ ಕೊಡ್ತಾರೆ. ಆದರೆ ಎಷ್ಟರ ಮಟ್ಟಕ್ಕೆ ಆ ಸ್ಟೇಟ್ಮೆಂಟ್ ಸರಿ ಅಂತ ಗೊತ್ತಿಲ್ಲ ನನಗೆ. ಪ್ರಾಮುಖ್ಯತೆ ನಿರ್ದೇಶಕರು ಅಂತ ಹೇಳಿದ್ಮೇಲೆ ಅವ್ರ ಸಿನಿಮಾಗೆ ಏನು ಪ್ರಾಮುಖ್ಯತೆ ಕೊಟ್ಟೇ ಕೊಡಬೇಕು. ಬಟ್ ಅದೇ ನಾನು ಹೇಳ್ದಂಗೆ ಈ ಮಹಿಳಾ ನಿರ್ದೇಶಕಿ ಅನ್ನೋದು ತಾಯಿ ಇದ್ದ ಹಾಗೆ, ಪುರುಷ ನಿರ್ದೇಶಕ ಅಂತ ಹೇಳೋದು ತಂದೆ ಇದ್ದ ಹಾಗೆ. ಸೊ ಇಬ್ಬರು ಮಕ್ಕಳನ್ನು ಪ್ರೀತಿಸ್ತಾರೆ, ಬಟ್ ಇಬ್ಬರು ಪ್ರೀತಿಸೋ ರೀತಿ ಬೇರೆ. ಇಬ್ಬರು ಅವ್ರ ಪ್ರೀತಿ ತೋರಿಸೋವಂಥ ರೀತಿ ಬೇರೆ. ಇವ್ರು ಸ್ವಲ್ಪ ಜಾಸ್ತಿ ವೋಕಲ್ ಆಗಿರ್ಬೋದು, ತಾಯಿ ತಂದೆ ಜಾಸ್ತಿ ವೋಕಲ್ ಆಗಿರಲ್ಲ, ಬಟ್ ಅವ್ರದ್ದು ಒಂದು ಪ್ರೀತಿ ಇರುತ್ತೆ. ಸೊ ಆ ಥರ ಅಟ್ ದ ಸೇಮ್ ಟೈಮ್ ಬಹಳ ವರ್ಷಗಳಿಂದ ಆಸೆ ಆಕಾಂಕ್ಷೆ ಎಲ್ಲದನ್ನು ಮನಸ್ಸಲ್ಲಿ ಇಟ್ಕೊಂಡು ಒಬ್ಬಳು ನಿರ್ದೇಶಕಿ ಆಗಬೇಕು ಅಂತ ಬಂದಿರುವಂಥ ಒಬ್ಬರು ನಿರ್ದೇಶಕಿ ಬಾಬಿ ಮ್ಯಾಮ್. ಸೊ ಅದ್ರ ಜೊತೆಗೆ ಅವ್ರಿಗೆ ಬೆನ್ನೆಲುಬಾಗಿ ನಿಂತು ಅವ್ರ ನಿರ್ದೇಶಕರಾಗಬೇಕು ಅಂತ ಒಂದು ಟೈಮಲ್ಲಿ ಅಜ್ಜು ಸರ್ಗೆ ಬೆನ್ನೆಲುಬಾಗಿ ನಿಂತಿದ್ದು ಬಾಬಿ ಮ್ಯಾಮ್. ಆ್ಯಂಡ್ ದಟ್ಸ್ ಹೌ ಇವತ್ತು ಅವ್ರ ಬಿಸ್ನೆಸ್ ಪಾರ್ಟ್ನರ್ಸ್. ಸೊ ಇವತ್ತು ಇನ್ ರಿಟರ್ನ್ ಹೀ ಈಸ್ ಆಲ್ಸೋ ಫಾರ್ ದ ಗ್ರೇಟ್ನೆಸ್ ಹಿ ಹ್ಯಾಸ್ ಟುವರ್ಡ್ಸ್ ಬಾಬಿ ಮ್ಯಾಮ್. ಇವತ್ತು ಅವರು ನಿರ್ಮಾಪಕರಾಗಿ, ಮೇಡಮ್ ನಿರ್ದೇಶಕಿಯಾಗಿ ಅವರ ಕನಸನ್ನು ಸಾಕಾರಗೊಳಿಸ್ಕೊಳ್ತಾ ಇದ್ದಾರೆ. ಆ್ಯಂಡ್ ಅವರು ಇಷ್ಟು ವರ್ಷದ ಅವರ ಪೇಷಂಟ್ಲಿ ಅವರು ವೆಯ್ಟ್ ಮಾಡಿರೋದಕ್ಕೆ, ಆ್ಯಂಡ್ ಮೊದಲನೇ ಸಿನಿಮಾ ಆಗಿರೋದ್ರಿಂದ ಶಿ ವುಡ್ ಹ್ಯಾವ್ ಗಿವನ್ ಹರ್ ದಿ ಬೆಸ್ಟ್. ಎಸ್, ನಾನು ಬಾಬಿ ಮ್ಯಾಮ್ನ ಇಲ್ಲಿ ನೋಡ್ತಾ ಇದ್ದೆ, ಮಾತನಾಡಿಸ್ತಾ ಇದ್ರು, ನಮ್ಮನ್ನೆಲ್ಲರೂ ಕೂಡ ತುಂಬ ಚೆನ್ನಾಗಿ ಮಾತಾಡ್ತಾ ಇದ್ರು. ಅವರೇ ಸಿನಿಮಾ ಡೈರೆಕ್ಟ್ ಮಾಡಿದರೆ ಮತ್ತು ಪ್ರೊಡಕ್ಷನ್ ಕೂಡ ಅವ್ರದ್ದೇನೆ. ಸೊ ಎಲ್ಲೂ ಅವ್ರಿಗೆ ಯಾವುದೇ ಟೆನ್ಷನ್ ಇಲ್ಲ, ತುಂಬ ಕಾನ್ಫಿಡೆಂಟ್ ಆಗಿದ್ದಾರೆ ಸಿನಿಮಾದ ಬಗ್ಗೆ. ಹೌದು, ಗೆಲ್ತೀವಿ ಅಂತ. ನಾನು ತುಂಬ ಸಲ ನೋಡಿದ್ದೀನಿ ಅದನ್ನು. ಎಸ್ 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 ಅವ್ರು ಹೆಂಗೆ ಸೆಟ್ಟಲ್ಲೂ ಹೀಗೆ ಇರ್ತಾ ಇದ್ದಾರೆ, ಸೆಟ್ಟಲ್ಲೂ ಹೀಗೆ ಸೇಮ್ ಆ ಕೂಲ್ನೆಸ್ ಸಿನಿಮಾ ಮಾಡೋಕ್ಕಿಂತ ಮುಂಚೆಯಿಂದನೂ ಇದೆ, ಸಿನಿಮಾ ಮಾಡೋ ಟೈಮಲ್ಲೂ ಇದೆ, ಈಗ ಸಿನಿಮಾ ರಿಲೀಸ್ ಟೈಮಲ್ಲಿದೆ. ವೆರಿ ಸಾರ್ಟೆಡ್ ಆ್ಯಂಡ್ ವೆರಿ ಕೂಲ್. ಸೊ ಅವರಿಗೆ ಅವರ ಮುಖದಲ್ಲಿ ಯಾವ ರೀತಿಯ ಇರ್ಬೋದು ಒಳಗಡೆ, ಬಟ್ ಹೊರಗಡೆ ಅಂತೂ ಯಾವುದೇ ರೀತಿಯ ಟೆನ್ಷನ್ ಆಗಿರ್ಬೋದು, ಸ್ಟ್ರೆಸ್ ಆಗಿರ್ಬೋದು, ಒಂದು ರೂಪಾಯಿ ಅದು ಇಲ್ಲ. ಅಂದರೆ ಶಿ ಇಸ್ ವೆರಿ ಕಾಮ್ ಆ್ಯಂಡ್ ಕಂಪೋಸ್ಡ್ ಆಲ್ ದ ಟೈಮ್. ನಾವು ಸಾಮಾನ್ಯವಾಗಿ ಸಿನಿಮಾ ಪ್ರಮೋಷನ್ಸ್ ಟೈಮಲ್ಲಿ ಹೋದಂಥ ಸಂದರ್ಭದಲ್ಲಿ ನೋಡ್ತೀವಿ, ಒಂದು ಸ್ವಲ್ಪನಾದರೂ ಟೆನ್ಷನ್ ಇರುತ್ತೆ, ಡೈರೆಕ್ಟರ್ ಪ್ರೊಡ್ಯೂಸರ್ ಮುಖದಲ್ಲಂತೂ ಇದ್ದೇ ಇರುತ್ತೆ ಹೇಗೆ ಅಂತ. ಬಟ್ ಅವ್ರು ತುಂಬ ಕಾನ್ಫಿಡೆಂಟ್ ಆಗಿ ನೀವೇ ಫ್ರೀ ಇದ್ದೀರಾ ಅಂತ ಅನ್ಸುತ್ತೆ. ಕಾಂಪ್ಲಿಮೆಂಟ್. ಎಸ್.